ಗುಡ್ ಮಾರ್ನಿಂಗ್ ಎಲ್ಲರಿಗೂ ಮತ್ತೊಂದು ಹೊಸ ವ್ಲಾಗ್ಗೆ ಸ್ವಾಗತ. ಸೊ ಬನ್ನಿ ಫಸ್ಟು ಬ್ರೇಕ್ಫಾಸ್ಟ್ ಇವತ್ತು ಏನೋ ಒಂದು ಕೊಟ್ಟಿದ್ದಾರೆ. ಏನಪ್ಪ ಇದು ರೈಸು, ಅದ್ರ ಜೊತೆ ಏನೋ ಕಡಲೆ ಸಾರು ಕೊಟ್ಟಿದ್ದಾರೆ. ಗಿಳಿ ಕಾಣಿಸ್ತಿದೆಯಾ? ಈ ಮರದಲ್ಲಿ ತುಂಬ ಗಿಳಿಗಳು ಬರುತ್ತೆ ಮಧ್ಯಾಹ್ನ ಟೈಮಲ್ಲಂತೂ. ಎರಡು ಇದೆ, ನಿಮ್ಗೆ ಕಾಣಿಸ್ತಿದೆ ಗೊತ್ತಾಗ್ತಿಲ್ಲ. ಸದ್ಯಕ್ಕೆ ಎರಡಿದೆ ಇವು. ಈ ಗೂಡಲ್ಲಿ ಇಡೋದಕ್ಕಿಂತ ಈ ಥರನೇ ಚೆಂದಲ್ಲ. ಒಂದು ಮರ ಇದ್ದರೆ ಮನೆ ಹತ್ರ ಒಂದು ಮರ ನಡ್ಕೊಬಿಡ್ಬೇಕು. ಸೊ ಅವಾಗ ಗಿಳಿಗಳು ನೋಡಿ ಈ ಥರ ಬರುತ್ತೆ. ಇದು ನೋಡೋಕೆ ಚೆನ್ನಾಗಿರುತ್ತೆ. ಗೂಡಲ್ಲಿ ಇಟ್ಕೊಂಡ್ರೆ ಏನು ಚೆನ್ನಾಗಿರುತ್ತೆ ಹೇಳಿ. ಮಧ್ಯಾಹ್ನ ಆಗಿ ಇವಾಗ ಸಂಜೆ ಆಗಿಬಿಟ್ಟಿದೆ. ಸಂಜೆ 4:15 ಇಲ್ಲಿ ಬಂದೆ. ಈ ಸೈಕಲ್ ನೋಡಿದ್ರೆ ತುಂಬ ಇಷ್ಟ ಆಯಿತು. ಇಲ್ಲಿ ಬೇರೆ ಸೈಕಲ್ ನೋಡಿದ್ದೀನಿ, ಬಟ್ ಸ್ಪೆಸಿಫಿಕ್ಕಾಗಿ ಇದು ಇಷ್ಟೇ. ಅದ್ರದ್ದು ಇದು ನೋಡ್ಕೊಳ್ಳಿ, ಹ್ಯಾಂಡಲ್ಲು ಈ ಥರ ಬೆಂಡಿರೋದು. ಇದು ನನ್ನ ಸ್ಕೂಲ್ ಸೈಕಲ್ಲು ಹಿಂಗೇನೆ. ಈ ಕಲರು ಸಿಗಿಲ್ಲ, ನಮ್ಮದು ಬ್ಲೂ ಕಲರ್ ಇತ್ತು. ಇದೇ ಚೆನ್ನಾಗಿರೋದಪ್ಪ. ಓಡಿಸ್ಬೇಕು ಅನಿಸ್ತಿದೆಯಪ್ಪ. ಇದನ್ನ ಯಾರ್ದು ಅಂತ ಗೊತ್ತಿಲ್ಲ, ಕೇಳ್ಬಿಟ್ಟು ಓಡಿಸ್ಬೇಕು ಅಂತ ಅನಿಸ್ತಿದೆ. ನೋಡೋಣ, ಯಾವುದಾದ್ರು ಟೈಮ್ ಸಿಕ್ಕಿದ್ರೆ ಕೇಳ್ಕೊಂಡು ಓಡಿಸೋಣ. ಸೊ ಬನ್ನಿ, ಇವಾಗ ಆಫೀಸ್ಗೆ ಹೋಗಬೇಕು. ರೀಲ್ ಶೂಟ್ ಮಾಡಬೇಕು. ರೀಲೇನು ಮಾಡೋದು ನನಗೂ ಗೊತ್ತಿಲ್ಲ. ರೀಲ್ ಶೂಟ್ ಮಾಡೋದು ಮರ್ತೋಗ್ಬಿಟ್ಟಿದ್ದೀನಿ ನಾವು. ಇವತ್ತಂತಲ್ಲ, ನಾನು 15-16 ಡೇಸ್ ಅಂತ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಏನೋ ಒಂದು ತೆಗೆದು ಹಾಕೋದೆಲ್ಲ ಮಾಡ್ತಾಯಿದ್ದೀನಿ. ಇವತ್ತೇನೋ ಒಂದು ಕಾನ್ಸೆಪ್ಟು ತಲೆಗೆ ಬಂದಿಲ್ಲ ಅಂದರೆ ಏನಂತ ಮಾಡೋದು. 1 ನಿಮಿಷ ವೀಡಿಯೋ ಆದರೂ ಅದು ಹೆವಿ ಕಷ್ಟ ಇದೆ ಮಾತ್ರ ಮಾಡೋದಕ್ಕೆ. ಸೊ ಬನ್ನಿ, ಇವಾಗ ಆಫೀಸ್ಗೆ ಹೊರಡಬೇಕು 5:30ಗೆ. ಹೊರಟ್ರೆ ಇನ್ನು ರೀಲ್ ಅಪ್ಲೋಡ್ ಮಾಡಿ ಹೋಗೋದು ನಾನು. ನಿಮ್ಮನ್ನ ಕಮೆಂಟ್ ಸೆಕ್ಷನಲ್ಲಿ ಕೇಳಿ ನನಗಂತೂ ತಲೆ ಬಿಸಿ ಆಯಿತು. ಈಗ ನೀವು ಹೋಗಿ ಅಂತ ಎಂತೂ ಹೇಳ್ತಾ ಇಲ್ಲ. ಸೊ ಅದಕ್ಕೆ ನಾನು ಅಂದ್ಕೊಂಡಿದ್ದೀನಿ ಇವತ್ತು ರಾತ್ರಿ ನಾನು ಅಲ್ಲಿಗೆ ಹೋಗೋಲ್ಲ. ಇವಾಗ ಇನ್ಸ್ಟಾಗ್ರಾಮಲ್ಲಿ ಜಾಸ್ತಿ ಟ್ರೆಂಡ್ ಆಗಿರೋದು ಯಾವುದಪ್ಪ, ಅದು ತೆಂಗಿನದೇನೋ ಒಂದು ಐತಲ್ಲ. ನನ್ನ ಫೇಸ್ ಕಾಣಿಸ್ತಿದೆ ಗೊತ್ತಿಲ್ಲ. ಮ್ಯಾಕ್ರೋದಲ್ಲಿ ಶೂಟ್ ಮಾಡ್ತಾ ಇದ್ದೀನಿ. ಫಸ್ಟ್ ಟೈಮ್ ಮ್ಯಾಕ್ರೋ, ಅದು 720 FPS. ಕ್ಲಾರಿಟಿ ಫುಲ್ ಡೌನ್ ಇರುತ್ತೆ, ಬಟ್ ಫೇಸ್ ಫೋಕಸ್ ಆಗುತ್ತೆ ಚೆನ್ನಾಗಿ. ಆರಿಜಿನಿಂದ ಹಾಕ್ಕೊಂಡಿದ್ದೀನಿ. ಈ ಥರ ನಿಂತ್ಕೊಂಡ್ರೆ ಚೆನ್ನಾಗಿ ಕಾಣಿಸ್ಬೋದು. ಇವಾಗ ಚೆನ್ನಾಗಿ ಕಾಣಿಸ್ತಿರ್ಬೋದು. ಅದು ಏನೋ ಸ್ಟೋರಿ ಹೇಳ್ತಿದ್ನಲ್ಲ, ಫೇಸ್ ಬ್ಲರ್ ಆಗಿಬಿಟ್ಟಿದ್ರೆ ಅದೇ ಇದ್ರಲ್ಲಿ ಬೇಡ ಅನ್ಕೋತೀನಿ. ಚೆಕ್ ಮಾಡಿಬಿಟ್ಟು ಮತ್ತೆ ಹೇಳ್ತೀನಿ. ಅದೇ ಆ ಪೆಂಗ್ವಿನ್ದೇನೋ ಒಂದು ನೋಡಿದ್ದೆ. ಅಂದರೆ ಎಲ್ಲ ಮೋಟಿವೇಶನ್ ಪ್ರಕಾರ ಅದು ನೋಡಿ ಎಲ್ಲ ಮೋಟಿವೇಶನ್ ಆಗ್ತವ್ರಂತೆ. ನಿಜ ಒಂದು ಸ್ವಲ್ಪ ನನಗೂ ಮೋಟಿವೇಟ್ ಅದು ಆಗೋ ಥರ ಇತ್ತು ಅದು ಸ್ಟೋರಿ. ಬಟ್ ಅದು ಸತ್ತೋಗಿತ್ತು ಅಂತ ಆಗಿದ್ದಾರೆ, ಅದು ನನಗೆ ಗೊತ್ತಿಲ್ಲಪ್ಪ ರಿಯಲ್ಲ ಅಂತ. ನಿಮಗೂ ಮೋಟಿವೇಶನ್ ಅನಿಸ್ತಾ? ನೀವು ಹೇಳಿ ಕಮೆಂಟ್ ಸೆಕ್ಷನ್ರಿ. ಮ್ಯಾಕ್ರೋದಲ್ಲಿ ಚೆನ್ನಾಗಿದೆ, ಒಂಥರ ಡಿಫ್ರೆಂಟಾಗಿ ಶಾರ್ಟ್ ಬರ್ತಾಯಿದೆ. ಆದರೆ ಕ್ಲಾರಿಟಿ ಇಲ್ಲ, ಸ್ವಲ್ಪ ಕಲರ್ ಗ್ರೇಡಿಂಗ್ ಮಾಡಿರೋ ಥರ ಬರ್ತಾಯಿದೆ. ಇನ್ನು ಇದರಲ್ಲಿ ಝೂಮ್ ಹಾಕೋಕ್ಕಾಗಲ್ಲ, 720 ಇರೋದ್ರಿಂದ. ಕ್ಲಾರಿಟಿ ಡೌನ್ ಪ್ಲಸ್ ನೋ ಝೂಮ್ ಆಪ್ಷನ್ ಈಸ್ ಅವೈಲೇಬಲ್. ಚಾರ್ಜ್ ಜೊತೆ ಖಾಲಿ ಆಗಿಬಿಟ್ಟಿದೆ. ಬನ್ನಿ ಇವಾಗ ಇನ್ಸ್ಟಾಗ್ರಾಮ್ಗೆ ಒಂದು ಶೂಟ್ ಮಾಡಿ ಡೈರೆಕ್ಟ್ ಇವಾಗ ಚಾರ್ಜ್ ಇಟ್ಟು ಫೋನ್ ತೊಗೊಂಡು ಹೋಗ್ತೀನಿ. ಒಂದು 20 ಮಿನಿಟ್ಸ್ ಗ್ಯಾಪ್ ಬ್ರೇಕ್ ಇರುತ್ತಲ್ಲ, ಅವಾಗ ಎಡಿಟಿಂಗ್ ಮಾಡ್ತೀನಿ. ಸೊ ಇವಾಗ ಊಟ ಮಾಡೋ ಟೈಮು ರಾತ್ರಿ. ಸೊ ಊಟ ಏನಿದೆ ನೋಡಿ, ಇಲ್ಲಿ ಹಾಕಿಟ್ಟಿದ್ದೀನಿ. ಅನ್ನ, ಸಾಂಬಾರು, ಚಪಾತಿ. ಇದೇನು ಅಂತ ನನಗೂ ಗೊತ್ತಿಲ್ಲ, ತಿಂದ್ಬಿಟ್ಟು ನೋಡಬೇಕಷ್ಟೇ. ಊಟ ಎಲ್ಲ ಇಲ್ಲಿದೆ. ಇನ್ನು ಊಟ ಮಾಡಿ ಇನ್ನೇನು ಮಾಡೋದು. ಸೊ ಹೊರಗಡೆ ತೋರಿಸ್ಬಿಡ್ತೀನಿ ಬನ್ನಿ. ಇವಾಗ ಸ್ವಲ್ಪ ದೊಡ್ಡದಾಗಬೇಕಲ್ಲ, ಅದಕ್ಕೆ ಈ ಥರ ಇದೆ. ನೈಟು ಅಷ್ಟು ಚೆನ್ನಾಗಿರಲ್ಲ, ಕಾಣಿಸ್ತಿಲ್ಲ ಅಷ್ಟೇ ನಿಮಗೆ. ಇದು ಕ್ಯಾಮರಾ ಫೋನಲ್ಲಿ ಶೂಟ್ ಮಾಡ್ತಿರೋದ್ರಿಂದ. ಸೊ ಬನ್ನಿ, ಆಲ್ರೆಡಿ 10:30 ಆಗಿದೆ. ಫ್ರಿಜ್ಜಲ್ಲಿ ಏನಾದರೂ ಇದೆಯಾ? ಅಂಥದ್ದೆಲ್ಲ ಏನಿಡಲ್ಲ. ಸೊ ಬನ್ನಿ. ಸೊ ಊಟ ಮಾಡಿ ಇನ್ನೇನಿಲ್ಲ, ಊಟ ಮಾಡಿ ನಿದ್ರೆ ಮಾಡೋದು. ವೀಡಿಯೋ ಎಡಿಟು ಮಾಡಿಲ್ಲ. ಸೊ ಈ ಬ್ಲಾಗಲ್ಲಿ ಏನು ಮಾಡ್ತಿದ್ದೀನಿ, ನಾಳೆ ಬ್ಲಾಗ್ ನೋಡೋಕೆ ಮಾಡಿಬೇಡಿ. ಯಾಕಂದರೆ ವೀಕ್ ಆಫ್ ಇದ್ದರೆ ಸ್ವಲ್ಪ ಸ್ಪೆಷಲ್ ಮಾಡೇ ಮಾಡ್ತೀನಿ. ಸೊ ನಾಳೆ ನೋಡಿ. ಎಲ್ಲರೂ ಟೇಕ್ ಕೇರ್, ಬಾಯ್ ಬಾಯ್. ನಾಳೆ ಸಿಗ್ತೀನಿ ಹೊಸ ಬ್ಲಾಗ್ನಲ್ಲಿ. ಟೇಕ್ ಕೇರ್, ಬಾಯ್ ಬಾಯ್.